ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಗೆಳೆಯರೆ, ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯಲ್ಲಿ ಕೆಲವೊಂದು ಅಪ್ಡೇಟ್ ಬಂದಿದೆ. ಕಳೆದ 3 ತಿಂಗಳಿಂದ ಅನ್ನಭಾಗ್ಯ ಫಲಾನುಭವಿಗಳಿಗೆ ಸರಿಯಾಗಿ ಹಣ ಬಂದಿಲ್ಲ. ಸ್ಟೇಟಸ್ ಕೂಡ ಪೆಂಡಿಂಗ್ ಅಂತ ತೋರಿಸ್ತಿದೆ. ಯಾಕೆ ಹೀಗಾಗ್ತಿದೆ ಅಂತ ಹಲವಾರು ಜನ 3 ತಿಂಗಳಿಂದ ಕೇಳ್ತಿದ್ರು. ಕೆಲ ಆಹಾರ ಇಲಾಖೆಯಿಂದ ಹೊಸ ಅಪ್ಡೇಟ್ ಒಂದು ಬಂದಿದೆ. ಜೊತೆಗೆ ಆಹಾರ ಇಲಾಖೆ ಸಚಿವರು ಕೂಡ ಈ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ. ಯಾಕೆ ಕಳೆದ 3 ತಿಂಗಳಿಂದ ತುಂಬಾ ಜನಗಳ ಖಾತೆಗೆ ಅನ್ನಭಾಗ್ಯ ಹಣ ಬಂದಿಲ್ಲ, ಪೆಂಡಿಂಗ್ ಅಂತ ಯಾಕೆ ತೋರಿಸ್ತಿದೆ, ಜೊತೆಗೆ ಹಣ ಬಾರದ ಜನರು ಏನ್ ಮಾಡ್ಬೇಕು ಅನ್ನೋದನ್ನ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗಾದ್ರೆ ಅವರು ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ 3 ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆಯಾಗಿದ್ದು, ನೀವು ಆಹಾರ ಇಲಾಖೆ ವೆಬ್ಸೈಟ್ ಗೆ ಹೋಗಿ ತಿಂಗಳ ಸೆಲೆಕ್ಷನ್ ಆಪ್ಷನ್ ಅಲ್ಲಿ ತಿಂಗಳನ್ನು ತೋರಿಸ್ತೀವಿ. ಹಾಗಾದ್ರೆ ಮೇ ತಿಂಗಳ ಹಣ ಯಾರಿಗೆಲ್ಲ ಸಿಗುತ್ತೆ ಮತ್ತು ಜೊತೆಗೆ ವೆಬ್ಸೈಟ್ ನಲ್ಲಿ ಮೇ ತಿಂಗಳ ಹಣ ಬಂದಿದೆ ಅಂತ ಚೆಕ್ ಮಾಡುವಾಗ ಅಲ್ಲಿ ಎರರ್ ಅಂತ ತೋರಿಸ್ತಿದೆ. ಅದಕ್ಕೆ ಏನ್ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಹಕರಿಸಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ವಿಡಿಯೋ ಶುರು ಮಾಡೋಣ. ಹೌದು ಗೆಳೆಯರೆ, ರಾಜ್ಯ ಸರ್ಕಾರದ ಕಡೆಯಿಂದ ಅನ್ನಭಾಗ್ಯ ಯೋಜನೆಯ ಎಲ್ಲ ತಿಂಗಳ ಹಣವನ್ನು ಕೊಟ್ಟಿದ್ದೀವಿ, ಆದರೆ ಮೇ ತಿಂಗಳ ಹಣ ಮಾತ್ರ ಪೆಂಡಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ಕಳೆದ 2-3 ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂತ ತುಂಬ ಜನ ಹೇಳ್ತಿದ್ದಾರೆ. ಹೌದು, ನೋಡೋದಾದರೆ ರಾಜ್ಯದ ತುಂಬ ಜನರಿಗೆ 2-3 ತಿಂಗಳಿಂದ ಸರಿಯಾಗಿ ಹಣ ಬಂದಿಲ್ಲ ಅನ್ನೋದು ಸತ್ಯ. ಆದರೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅನ್ನೋದನ್ನು ಆಹಾರ ಇಲಾಖೆ ಸ್ಪಷ್ಟನೆ ನೀಡಿದೆ. ನೀವು ಕೆಲವೊಂದು ದಾಖಲೆಗಳನ್ನು ಅಪ್ಡೇಟ್ ಮಾಡದೇ ಇರೋದ್ರಿಂದ ಅನ್ನಭಾಗ್ಯ ಯೋಜನೆಯ ಕಳೆದ 3 ತಿಂಗಳಿಂದ ಹಲವಾರು ಫಲಾನುಭವಿಗಳಿಗೆ ಪೆಂಡಿಂಗ್ ಇರುವಂಥದ್ದು. ಇದರ ಜೊತೆಗೆ ನೀವು ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡಿ. ಮೊದಲನೇದಾಗಿ ನೀವು ಮೇ ತಿಂಗಳ ಹಣ ಬಂದಿದೆ ಅಂತ ಚೆಕ್ ಮಾಡಿದಾಗ ಮೇ ತಿಂಗಳನ್ನು ತೋರಿಸ್ತಿದೆ. ಅಂದರೆ ಮೇ ತಿಂಗಳ ಹಣ ಈಗಾಗಲೇ ಹಲವಾರು ಫಲಾನುಭವಿಗಳ ಖಾತೆಗೆ ಬಂದು ಸೇರಿದೆ. ಆದರೆ ಇನ್ನು ಹಲವಾರು ಜನರ ಸ್ಟೇಟಸ್ ಚೆಕ್ ಮಾಡಿದಾಗ ಎರರ್ ತೋರಿಸ್ತಿದೆ. ಅಂದರೆ NPCI ಮ್ಯಾಪಿಂಗ್ ಪೆಂಡಿಂಗ್ ಅಂತ ಎರರ್ ಬರ್ತಿದೆ. ಅದು ಯಾಕೆ ಬರ್ತಿದೆ ಅಂದರೆ, ನೀವು ಈ ಯೋಜನೆಗೆ ನಿಮ್ಮ ಯಾವ ಬ್ಯಾಂಕ್ ಖಾತೆಯನ್ನು ಲಿಂಕ್ ಮಾಡಿದರೆ ಆ ಖಾತೆಗೆ NPCI ಮ್ಯಾಪಿಂಗ್ ಅಟ್ಯಾಚ್ ಆಗದೆ ಇರೋದ್ರಿಂದ ಇಲ್ಲಿ ನಿಮಗೆ ಎರರ್ ತೋರಿಸ್ತಿದೆ. ಒಂದು ವೇಳೆ ನೀವು ಅಪ್ಡೇಟ್ ಮಾಡಿಲ್ಲ ಅಂದರೆ ಅನ್ನಭಾಗ್ಯ ಯೋಜನೆ ಹಣ ಹಾಗೆ ಪೆಂಡಿಂಗ್ ಉಳಿದಿರುತ್ತೆ. ಇದರ ಬಗ್ಗೆ ಆಹಾರ ಇಲಾಖೆ ಸ್ಪಷ್ಟನೆ ನೀಡಿದ್ದು, ಕಳೆದ 3 ತಿಂಗಳಿಂದ ಯಾರೆಲ್ಲ ಹಣ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ ಅವ್ರಿಗೆಲ್ಲ ಇದೇ ಮುಖ್ಯ ಕಾರಣ ಆಗಿದೆ. ಅದೇ ರೀತಿ ಮೇ ತಿಂಗಳ ಅಕ್ಕಿ ಹಣ ಸ್ಟೇಟಸ್ ಚೆಕ್ ಮಾಡುವಾಗ ಅಲ್ಲಿ ಕೂಡ ನಿಮಗೆ NPCI ಒಂದು ಮೆಸೇಜ್ ಬರುತ್ತೆ. ಅಂಥವ್ರು ಏನು ಮಾಡಬೇಕು ಅಂದರೆ, ನೀವು ಯಾವ ಬ್ಯಾಂಕ್ ಖಾತೆಯನ್ನು ಹೊಂದಿದ್ದೀರಿ ಆಯಾ ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಅನ್ನು ಕೊಟ್ಟು NPCI ಮ್ಯಾಪಿಂಗ್ ತಕ್ಷಣ ಮಾಡಿಸ್ಕೊಳ್ಬೇಕು. ಕೇವಲ 5 ನಿಮಿಷದಲ್ಲಿ ನಿಮಗೆ NPCI ಮ್ಯಾಪಿಂಗ್ ಅಟ್ಯಾಚ್ ಮಾಡಿಕೊಡ್ತಾರೆ. ನಂತರ ಆಹಾರ ಇಲಾಖೆ ಅಧಿಕೃತ ವೆಬ್ಸೈಟ್ ಚೆಕ್ ಮಾಡುವಾಗ ನಿಮಗೆ ಯಾವುದೇ ರೀತಿಯ ಎರರ್ ಬರಲ್ಲ. ಹಾಗಾಗಿ ಯಾರೆಲ್ಲ ಅಕ್ಕಿ ಹಣ ಬಂದಿಲ್ಲ ಅಂಥವ್ರು ತಕ್ಷಣ ನಿಮ್ಮ ಬ್ಯಾಂಕ್ಗೆ ಹೋಗಿ NPCI ಮ್ಯಾಪಿಂಗ್ ಅಟ್ಯಾಚ್ಮೆಂಟ್ ಮತ್ತು ಹಳೆಯ ಆಧಾರ್ ಕಾರ್ಡ್ ಅಪ್ಡೇಟ್ ಜೊತೆಗೆ ರೇಷನ್ ಕಾರ್ಡ್ EKYC ಅಪ್ಡೇಟ್ ಮಾಡಿದರೆ ಖಂಡಿತ ನಿಮಗೆ ಪೆಂಡಿಂಗ್ ಇರೋ ಹಣ ನಿಮ್ಮ ಖಾತೆಗೆ ಬರುತ್ತೆ ಅಂತ ರಾಜ್ಯ ಸರ್ಕಾರ ಹಾಗೂ ಆಹಾರ ಇಲಾಖೆ ಕಡೆಯಿಂದ ಸ್ಪಷ್ಟನೆ ಮಾಹಿತಿ ಕೊಟ್ಟಿದ್ದಾರೆ. ಯಾರೆಲ್ಲ ನಾವು ತಿಳಿಸ್ಕೊಟ್ಟಿರೋ ಕೆಲಸ ಮಾಡಿಲ್ಲ ಅಂಥವ್ರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಇಷ್ಟು ಕೆಲಸಗಳನ್ನ ಮಾಡಿ ಅನ್ನಭಾಗ್ಯ ಯೋಜನೆಯ ಲಾಭ ಪಡ್ಕೊಳ್ಳಿ ಗೆಳೆಯರೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಮಾಹಿತಿನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ ಗೆಳೆಯರೆ. ಧನ್ಯವಾದ.